ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಒಂದು ದೇಶ ಹಿಂಗೆ ಇರಲೇಬಾರದು ಅನ್ನೋದಕ್ಕೆ ಉದಾಹರಣೆ ಅಂತ ಇದ್ರೆ ಅದು ಪಾಕಿಸ್ತಾನ. ಭಾರತದಿಂದ ಧಾರ್ಮಿಕ ಆಧಾರದ ಮೇಲೆ ನಮಗೆ ಬೇರೆ ದೇಶ ಬೇಕು ಅಂತ ತಗೊಂಡು ಹೋದ್ರು. ಆದರೆ ದೇಶ ಹೆಂಗೆ ನಡೆಸಬೇಕು ಅನ್ನೋದು ಅವರಿಗೆ ಇವತ್ತಿನವರೆಗೂ ಗೊತ್ತಿಲ್ಲ. ನಮ್ಮಷ್ಟೇ ಸಂಪತ್ತಿರೋ ಭೂಮಿ ಸಿಕ್ಕಿದ್ರು ಕೂಡ ಭಿಕ್ಷೆ ಬೇಡೋ ಹಾಗೆ ಆಗಿದೆ. ಸಿಕ್ಕವರೆಲ್ಲ ಬಂದು ಕಪಾಲಕ್ಕೆ ಹೊಡಿತಾರೆ, ಇವರು ಹೊಡೆಸ್ಕೋತಾರೆ. ಪಾಕಿಸ್ತಾನದ ಸ್ಥಿತಿ ಹೇಗಾಗಿದೆ ಅಂದರೆ ಅವರ ದೇಶದೊಳಗೇನೆ ಕಿತ್ತಾಟ, ಸೇನೆಯ ಮೇಲೆ ದಾಳಿ ನಡೀತಾ ಇದೆ. ಈಗ ಮತ್ತೆ 29 ಪಾಕ್ ಸೈನಿಕರನ್ನ ಉಡಾಯಿಸಿಬಿಟ್ಟಿದ್ದಾರೆ. ಅಷ್ಟಕ್ಕೂ ಬಲೂಚಿಸ್ತಾನದಲ್ಲಿ ಈಗ ಏನಾಗ್ತಾ ಇದೆ? ಪಾಕಿಸ್ತಾನದ ಸೇನೆ ಬಲೂಚಿಸ್ತಾನದ ಒಳಗೆ ಹೋಗೋದಕ್ಕೆ ಕೂಡ ನಿರಾಕರಿಸ್ತಾ ಇದೆ. ಜನ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ, ತಮ್ಮ ಕೆಲಸವನ್ನು ಕೂಡ ಬಿಡ್ತಾ ಇದ್ದಾರೆ. ಸೇನೆ ಹಾಗೂ ಪೊಲೀಸ್ ತಮ್ಮ ಸ್ಟೇಷನ್ ಬಿಟ್ಟು ಓಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಬಾರ್ಡರ್ ಫೋರ್ಸ್ ಅವರು ಕೂಡ ನಾವು ಆ ಪ್ರದೇಶಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಲೂಚಿಸ್ತಾನದ ರಸ್ತೆಗಳಲ್ಲಿ ಬಲೂಚಿಸ್ತಾನದ ಫ್ರೀಡಂ ಫೈಟರ್ಗಳು ಶಸ್ತ್ರಾಸ್ತ್ರಗಳನ್ನು ಹಿಡಿದು ನಿಂತ್ಕೊಂಡಿದ್ದಾರೆ. ಪಾಕಿಸ್ತಾನದ ಸೇನೆ ದೂರದಿಂದಲೇ ಯೂಟರ್ನ್ ತಗೊಂಡು ಓಡ್ತಾ ಇದ್ದಾರೆ. ಬಲೂಚಿ ಫ್ರೀಡಂ ಫೈಟರ್ಗಳ ಮುಂದೆ ಬರೋದಕ್ಕೆ ಇವರು ಧೈರ್ಯವನ್ನು ಮಾಡ್ತಾ ಇಲ್ಲ. ಯಾಕಂದರೆ ಬಲೂಚಿಸ್ತಾನ ಇವರಿಗೆ ಡೇಂಜರ್ ಝೋನ್ ಆಗಿಬಿಟ್ಟಿದೆ. ಬಲೂಚಿಸ್ತಾನ ಕೋರ್ ಕಮಾಂಡರ್ನ ಮನೆಗೆ ಅಥವಾ ಆಫೀಸಿಗೆ ಮುತ್ತಿಗೆ ಹಾಕೋ ದಿನಗಳು ತುಂಬ ದೂರ ಏನೂ ಇಲ್ಲ. ಬಲೂಚಿಸ್ತಾನದ ಫ್ರೀಡಂ ಫೈಟರ್ ಅವರವರ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ಹಾಗಾದರೆ ಪಾಕಿಸ್ತಾನದಲ್ಲಿ ಈಗ ಏನೇನಾಗ್ತಾ ಇದೆ, ಅಲ್ಲಿನ ರಾಜಕೀಯದಲ್ಲಿ ಏನಾಗ್ತಾ ಇದೆ ಎಲ್ಲವನ್ನು ಕೂಡ ನೋಡೋಣ. BLA ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕಲಾಟ್ ಮತ್ತು ಕ್ವೇಟಾದಲ್ಲಿ ದಾಳಿಯನ್ನು ಮಾಡಿದೆ. ಪಾಕಿಸ್ತಾನದ ಆರ್ಮಿಗೆ ಬಸ್ ಮೇಲೆ ಗುಂಡಿನ ಸುರಿಮಳೆಯನ್ನು ಸುರಿಸಿದ್ದಾರೆ. ಬಲೂಚ್ ಹೋರಾಟದಲ್ಲಿ 29 ಪಾಕಿಸ್ತಾನಿ ಸೈನಿಕರ ಸಾವಾಗಿದೆ. ಬಲೂಚ್ ಆರ್ಮಿ ಈ ಸರಣಿ ದಾಳಿಗಳ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಸ್ವಾತಂತ್ರ್ಯ ಬಲೂಚಿಸ್ತಾನವನ್ನು ಸಾಕಾರಗೊಳಿಸುವಂತೆ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಫ್ರೀ ಬಲೂಚ್ ಮೂವ್ಮೆಂಟ್ BLA ಅಧ್ಯಕ್ಷ ಆಜಾದ್ ಬಲೂಚ್ ಈ ಅಭಿಯಾನಕ್ಕೆ ನಾವು ರೆಡಿಯಾಗಿದ್ದೀವಿ ಎಲ್ಲ ರೀತಿಯಲ್ಲೂ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಲೂಚಿ ಫ್ರೀಡಂ ಫೈಟರ್ ಯಾವಾಗಲೂ ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲೇ ತಮ್ಮ ಹೋರಾಟ ನಡೆಸ್ತಾರೆ. ಇವರ ಪ್ರೆಸ್ ರಿಲೀಸ್ ನೋಡಿದರೆ ವೆಸ್ಟರ್ನ್ ಆಡಿಯನ್ಸ್ ಟಾರ್ಗೆಟ್ ಮಾಡಿದ ಹಾಗೆ ಇದೆ. ಕೇವಲ ಪಾಕಿಸ್ತಾನದ ಸೇನೆಯನ್ನು ಎದುರಿಸ್ತಾ ಇಲ್ಲ ನಾವು ಅಂತ ಪ್ರಪಂಚಕ್ಕೆ ತಮ್ಮ ಉದ್ದೇಶ ಏನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಾವು ನಮ್ಮ ಪ್ರಯತ್ನವನ್ನು ಮುಂದುವರಿಸ್ತೀವಿ, ಬಲೂಚಿಸ್ತಾನ ಸ್ವಾತಂತ್ರ್ಯವಾಗುವವರೆಗೂ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳ್ತಾರೆ. ನಾವು ಸ್ವಾತಂತ್ರ್ಯ ಹೋರಾಟಗಾರರು ಪಾಕಿಸ್ತಾನ ಆರ್ಮಿಯನ್ನು 2 ಸಪರೇಟ್ ಆಪರೇಷನ್ಗಳಲ್ಲಿ ವಶಪಡಿಸ್ಕೊಳ್ತೀವಿ ಅಂತಲೂ ಹೇಳ್ತಾರೆ. ಕ್ವಾಟಾದಲ್ಲಿ ಈಗ ಬಲೂಚಿಸ್ತಾನ ಅಟ್ಯಾಕ್ ಮಾಡಿದೆ. ಕ್ವಾಟಾ ಇದು ಬಲೂಚಿಸ್ತಾನದ ರಾಜಧಾನಿ. ಅಲ್ಲಿ ಪಾಕಿಸ್ತಾನದ ಆರ್ಮಿ ಬಸ್ಸನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಈಗ ಚಿರಾಬ್ ಕೊಟ್ಟಂತಹ ಇಂಟೆಲಿಜೆನ್ಸ್ ಪ್ರಕಾರ BLA ಸ್ಪೆಷಲ್ ಯೂನಿಟ್ಗಳಿದೆ, ಇವರಿಗೆ ಯುದ್ಧ ಮಾಡೋದಕ್ಕೆ ಎಲ್ಲ ರೀತಿ ಟ್ರೈನಿಂಗ್ ಕೊಡಲಾಗಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಸುಲಭವಾಗಿ ಇವರು ಆರ್ಮಿ ಬಸ್ ಮೇಲೆ ದಾಳಿಯನ್ನು ಮಾಡ್ತಾರೆ. ಅವರು ಕೇವಲ ಈ ದಾಳಿಯನ್ನು ಪಾಕ್ ಸೇನೆಯನ್ನು ಟಾರ್ಗೆಟ್ ಮಾಡಿದ್ದು. ನಮಗೆ ನಾಗರಿಕರು ಟಾರ್ಗೆಟ್ ಆಗಿರಲಿಲ್ಲ, ಆದರೆ ಆ ಬಸ್ನಲ್ಲಿ ನಾಗರಿಕರು ಕೂಡ ಇದ್ದರು. ಅವರನ್ನು ಹೊಡೆಯೋ ಉದ್ದೇಶ ಇರಲಿಲ್ಲ ಅಂತ ಬಲೂಚ್ ಪ್ರೆಸ್ ರಿಲೀಸ್ ಮಾಡಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಪಾಕಿಸ್ತಾನ ಸೇನೆ ಬಲೂಚಿಗಳಿಗೆ ಹೇಗಿದ್ರು ಟಾರ್ಗೆಟ್. ಅವರ ಜೊತೆಗಿದ್ದವರಿಗೂ ತೊಂದರೆ, ಕಟ್ಟಿಟ್ಟ ಬುತ್ತಿ. ಜೊತೆಗೆ ಇವರು ಇನ್ನೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ದಯವಿಟ್ಟು ನಾಗರಿಕರು ಪಾಕಿಸ್ತಾನದ ಸೇನೆಯನ್ನು ಅಂತರದಲ್ಲಿರಿ, ಅಟ್ಯಾಕ್ ಯಾವಾಗ ಬೇಕಾದರೂ ಆಗಬಹುದು ಅಂತ ನಾಗರಿಕರಿಗೆ ಹೇಳಿದ್ದಾರೆ. ಅಲ್ಲಿ ಪರಿಸ್ಥಿತಿ ತುಂಬ ಸೂಕ್ಷ್ಮವಾಗಿದೆ. ಬಲೂಚಿಸ್ತಾನ ಈಗಾಗಲೇ ಪಾಕಿಸ್ತಾನದ ಕೈಯಿಂದ ತಪ್ಪೋಗಿದೆ. ಇವರಿಗೆ ಬಲೂಚಿ ಫ್ರೀಡಂ ಫೈಟರ್ಗಳನ್ನು ತಡೆಯೋದಕ್ಕೆ ಆಗ್ತಾ ಇಲ್ಲ. ಈಗ ಆಸಿಮ್ ಮುನೀರ್ ಜರ್ದಾರಿಗೆ ರೀಪ್ಲೇಸ್ಮೆಂಟ್ ಆಗೋ ಚರ್ಚೆ ಕೂಡ ಈಗ ಪಾಕಿಸ್ತಾನದಲ್ಲಿ ನಡೀತಾ ಇದೆ. ದೇಶ ಹೊತ್ಕೊಂಡು ಉರಿತಾ ಇದೆ. ಅಲ್ಲಿನ ರಾಜಕಾರಣಿಗಳು ಅಧಿಕಾರದ ಕಿತ್ತಾಟದಲ್ಲಿದ್ದಾರೆ. ಆಸಿಮ್ ಮುನೀರ್ಗೆ ಅವನ ಕೆಲಸನೇ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಇನ್ನೊಂದು ಹುದ್ದೆ ಬೇಕಂತೆ. ಅವನೊಬ್ಬ ನಿಷ್ಪ್ರಯೋಜಕ. ಅವನನ್ನು ನಂಬಿಕೊಂಡಿರುವಂಥ ಆ ಜನ ಕೂಡ ಅವರು ಅದೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.